ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಪರಿವಾರವಾಗಲಿ, ಬಂಧುಗಳಾಗಲಿ, ಆತ್ಮೀಯರು ಅಂತ ಹೇಳಿ ಯಾರನ್ನ ನೀವು ನಿರ್ಧಾರ ಮಾಡಿದಿರೋ ಅವರಾಗಲಿ ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ ಬೇಸರವಾಗಿ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳೇ ಇರುತ್ತೆ. ಹಾಗಾಗಿ ನೀವು ಆಡ್ತಕ್ಕಂತಹ ಮಾತು, ನಿಮ್ಮ ನಡವಳಿಕೆ ಅವರ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿನ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಸರಿಯಾದಂತಹ ರೀತಿಯಲ್ಲಿ ಮಾತು, ನಡವಳಿಕೆ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನೆಯಲ್ಲೂ ಕೂಡ ನಿಮ್ಮ ಸ್ವಭಾವವನ್ನು ಸಹಿಸ್ತಕ್ಕಂತಹದ್ದು ಕಷ್ಟವಾಗುತ್ತೆ. ಯಾಕೆ ಹೀಗಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲಿ ಬರುವಂಥದ್ದಾಗುತ್ತೆ. ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ ನೀವು ಉತ್ತಮವಾಗಿ ವರ್ತಿಸಲಿಲ್ಲ ಅಂತಾದರೆ ತುಂಬ ದೊಡ್ಡ ತೊಂದರೆಯನ್ನು ಮಾಡ್ಕೊಳ್ತೀರಿ ಎನ್ನುವಂತಹ ಅರ್ಥ. ವಿನಾಕಾರಣ ತೊಂದರೆಗೆ ಆಹ್ವಾನವನ್ನು ನೀಡ್ತೀರಿ, ಅದಾಗಬಾರದು ಅನ್ನುವಂಥದ್ದು. ಪ್ರಾಣಿಗಳಿಂದ ಗಾಯವಾಗಬಹುದು, ಸಾಕು ಪ್ರಾಣಿಗಳು ಅಥವಾ ಬೇರೆ ಕಾಡು ಪ್ರಾಣಿಗಳಾದರೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಅಗತ್ಯವಾದಂತಹ ಕೆಲವು ಸುಧಾರಣೆಗಳನ್ನು ನೀವು ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು. ಹಾಗೊಂದು ವೇಳೆ ಸುಧಾರಣೆ ಆಗಲಿಲ್ಲ, ಹಾಗೇ ಇರ್ತೀನಿ, ಹಾಗೇ ಮುಂದುವರಿತೀನಿ ಅನ್ನೋದಾದರೆ ಅದರಿಂದ ಆಗ್ತಕ್ಕಂತಹ ಆಗುಹೋಗುಗಳನ್ನು, ಕಷ್ಟ ನಷ್ಟಗಳನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ, ಅತ್ಯುತ್ಸಾಹದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ, ಅದು ಒಳ್ಳೆಯದಲ್ಲ. ಉತ್ಸಾಹ ಇರಬೇಕು, ಎಲ್ಲದಕ್ಕೂ ಒಂದು ಪರಿಮಿತಿ ಅಂತ ಇರುತ್ತೆ, ಅದನ್ನು ದಾಟಿ ಹೋಗಬಾರ್ದು ಅನ್ನುವಂಥದ್ದು. ತಮ್ಮ ತಪ್ಪನ್ನೇ ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂಥದ್ದು ನಿಮಗೆ ಮಾರಕವಾಗುತ್ತೆ. ನಾನು ಮಾಡಿದ್ದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ, ಬೇರೆಯವರು ಹೇಳ್ತಾ ಇರುವಂಥದ್ದು ತಪ್ಪು. ಇದು ಆತ್ಮಪ್ರಶಂಸೆಯೂ ಹೌದು, ಪರನಿಂದೆಯೂ ಹೌದು. ಈ ರೀತಿ ಆದಾಗ ಅದು ನಿಮಗೆ ಮಾರಕವಾಗುತ್ತೆ. ಎರಡೂ ಒಳ್ಳೆಯದಲ್ಲ. ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಬಾರ್ದು, ಪರನಿಂದೆಯನ್ನು ಕೂಡ ಮಾಡಬಾರ್ದು. ಇದರಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ತಪ್ಪು ತಿಳಿದ ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಅದು ದೊಡ್ಡ ಗುಣ. ಆದರೆ ಪ್ರಯೋಜನ ಏನು ಬಂತು? ಕಳೆದು ಹೋಗ್ಬಿಟ್ಟಿರುತ್ತೆ ಸಮಯ. ಅದರಿಂದ ಅನುಕೂಲ ಆಗದೇ ಇರತಕ್ಕಂಥದ್ದು. ಸರಿಯಾದಂತಹ ತಿಳುವಳಿಕೆ ಆರಂಭದಲ್ಲೇ ಇರಬೇಕಾದಂಥದ್ದು. ಅವಮಾನ ಆದ ನಂತರದಲ್ಲಿ ತಲೆ ತಗ್ಗಿಸ್ತೀನಿ ಅಂತಂದರೆ ಯಾವ ಅರ್ಥವೂ ಇಲ್ಲ. ಅವಮಾನ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮನೆಯ ವಾತಾವರಣ ಚೆನ್ನಾಗಿದೆ, ಮನೆಯವರ ಸಹಕಾರ, ಸಹಾಯ ನಿಮಗೆ ಸಿಕ್ಕುವಂಥದ್ದಿದೆ. ಸರ್ಕಾರದ ಹರಾಜಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಯಾವುದೋ ಪದಾರ್ಥದ್ದೋ ವಾಹನದ್ದೋ ಹರಾಜು ನಡೆಯುತ್ತೆ, ನೀವು ಭಾಗಿಗಳಾಗೋದಕ್ಕೆ ಅವಕಾಶಗಳಿರುತ್ತೆ. ಅಲ್ಲಿ ಕೊಂಡುಕೊಳ್ಳುವಂಥದ್ದು ಅಥವಾ ಬೇಡ ಅಂತ ನಿರ್ಧಾರ ಮಾಡುವಂಥದ್ದು ನಿಮ್ಮ ಇಚ್ಛೆ. ಅವಕಾಶ ಅಂತೂ ನಿಮಗೆ ಸಿಕ್ಕುವಂಥದ್ದು. ವಾಹನದ ವಿಚಾರದಲ್ಲಿ ಮಾತ್ರ ಹರಾಜಿಗೆ ಭಾಗಿಗಳಾಗಬೇಡಿ. ಹರಾಜಿನಲ್ಲಿ ವಾಹನವನ್ನು ಖರೀದಿ ಮಾಡುವಂಥದ್ದು ನಿಮಗೆ ಆಗಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತುಂಬ ಉತ್ತಮವಾಗಿರುತ್ತೆ. ಅದು ಸೈಟ್ ಆಗಿರಬಹುದು, ಜಮೀನಾಗಿರಬಹುದು, ಇದರ ಬಗ್ಗೆ ಚಿಂತನೆಯನ್ನು ನಡೆಸಿ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಹಲವಾರು ದಿವಸದ ಕನಸು ಇವತ್ತು ನನಸಾಗುವಂತಹ ಒಂದು ಸಂದರ್ಭ. ತುಂಬ ದಿವಸಗಳಿಂದ ಯಾವುದೋ ಒಂದು ಕೆಲಸವನ್ನು, ಯಾವುದೋ ಒಂದು ವಿಚಾರವನ್ನು ಯೋಚನೆ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಿ. ಅದು ನನಗೆ ಅನುಕೂಲ ಆಗಬೇಕು, ಅನುಕೂಲ ಆಗಲಿ ಅಂತ ಹೇಳಿ ನೀವು ಹಂಬಲಿಸ್ತಾ ಇರ್ತೀರಿ. ಅದು ನಿಮಗಿವತ್ತು ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿರುವಂಥವ್ರಿಗೆ ಗೌರವ, ಪುರಸ್ಕಾರ ಲಭಿಸ್ತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ನೀವು ಕಷ್ಟಪಟ್ಟಿರ್ತೀರಿ, ಅದು ನಿಮಗೆ ಇವತ್ತು ಉನ್ನತವಾದಂತಹ ಫಲವನ್ನು, ಅದರ ಅಂಗವಾಗಿ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಡುತ್ತೆ ಎನ್ನುವಂಥದ್ದು. ತಲೆನೋವು, ಕಣ್ಣಿನ ಸಮಸ್ಯೆ ಕಾಡಬಹುದು, ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಎನ್ನುವಂಥದ್ದು. ವಿನಾಕಾರಣ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ, ಜಾಗ್ರತೆ ಇರಲಿ. ಆರೋಗ್ಯ ಹಾಳಾಗೋದಕ್ಕೆ ಸಣ್ಣ ಪುಟ್ಟ ವಿಚಾರಗಳು ಸಾಕು, ಆದರೆ ಅದು ಸರಿಯಾಗಬೇಕಾದ್ರೆ ತುಂಬ ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು. ಅಶ್ವಿನಿ ದೇವತೆಗಳ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿ ಆರೋಗ್ಯದ ವಿಚಾರದಲ್ಲಿರತಕ್ಕಂತಹ ಗೊಂದಲಗಳು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಲಿ, ಶುಭವಾಗಲಿ.